ಗೆಳೆಯರೇ, ಬಹಳ ಹಿಂದಿನ ಕಾಲದ ಕತೆ. ಒಂದು ನಗರದಲ್ಲಿ ಒಬ್ಬ ಯುವಕ ಇದ್ದ. ಆ ಯುವಕ ಬಹಳ ನಾಚಿಕೆ ಸ್ವಭಾವದವನಾಗಿದ್ದ. ಅವನು ಎಷ್ಟೊಂದು ನಾಚಿಕೆ ಸ್ವಭಾವದವನೆಂದ್ರೆ, ಅವನ ಮುಂದೆ ಯಾರೇ ಹೊಸ ವ್ಯಕ್ತಿ ಬಂದ್ರೆ ಅವ್ರ ಜೊತೆ ಮಾತಾಡೋಕೆ ಬಹಳ ಮುಜುಗರ ಪಡ್ತಿದ್ದ. ಅಷ್ಟೇ ಅಲ್ಲದೆ ಅವನಿಗೆ ಎಷ್ಟೇ ಪರಿಚಯದವರೇ ಆಗಿರ್ಲಿ, ಎಷ್ಟೇ ಹತ್ತಿರದವರೇ ಆಗಿರ್ಲಿ, ಅವ್ರ ಜೊತೆ ಕೂಡ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಅವನು ಅದೇ ಸಮಸ್ಯೆಯಿಂದ ತನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗದೆ ಬಹಳ ತೊಂದರೆ ಪಡ್ತಿದ್ದ. ನಿಧಾನವಾಗಿ ಸಮಯ ಕಳೀತಾ ಹೋಯ್ತು. ಸಮಯದ ಜೊತೆ ಜೊತೆ ಅವನ ನಾಚಿಕೆ ಸ್ವಭಾವ ಕೂಡ ಬಲವಾಗಿ ಬೆಳೀತಾ ಬಂತು. ಇದೇ ಕಾರಣದಿಂದ ಅವನು ಬಹಳ ನಿರಾಶನಾಗಿರ್ತಿದ್ದ, ಚಿಂತೆಯಲ್ಲಿರ್ತಿದ್ದ. ಅವನಿಗೆ ಈ ಸಮಸ್ಯೆಯಿಂದ ಹೇಗೆ ಹೊರಬರೋದಂತ ಒಂದೂ ತೋಚ್ತಿರ್ಲಿಲ್ಲ. ಅವನ ಮನೆಯವರಿಗೂ ಕೂಡ ಅವನ ಸಮಸ್ಯೆ ಅರ್ಥ ಆಗದೆ ಅವರೂ ಅಷ್ಟೇ ತೊಂದರೆ ಪಡ್ತಿದ್ರು. ಇವನ ಭವಿಷ್ಯ ಏನಾಗುತ್ತೋ ಏನೋ, ಜೀವನದಲ್ಲಿ ಏನಾದ್ರೂ ಮಾಡ್ತಾನೋ ಇಲ್ವೋ ಅಂತ ಬಹಳ ಚಿಂತೆ ಮಾಡ್ತಿದ್ರು. ಅವನು ಎಲ್ಲೇ ಕೆಲಸಕ್ಕೆ ಹೋದ್ರು ಅವನ ಈ ಸಂಕೋಚದ ಸ್ವಭಾವದ ಉಪಯೋಗ ಸರಿಯಾಗಿ ಮಾಡ್ಕೊಳ್ತಿದ್ರು. ಅವನಿಗೆ ಕಂಡ ಕಡೆ ಎಲ್ಲರೂ ತೊಂದರೆ ಕೊಡೋರೇ ಇರ್ತಿದ್ರು. ಅವನ ಕೈಯಿಂದ ತಿರುಗಿಸಿ ಯಾರಿಗೂ ಏನೂ ಉತ್ತರ ಕೊಡೋಕ್ಕಾಗದೆ ಸುಮ್ಮನೆ ಅಂದಿದ್ದನ್ನ ಅನ್ನಿಸ್ಕೊಂಡು ಪಚ್ಮೊರೆ ಹಾಕೊಂಡು ಹೊರಟೋಗ್ತಿದ್ದ. ಇದೇ ಎಲ್ಲಾ ಕಾರಣಕ್ಕೆ ಅವನಿಗೆ ಎಲ್ಲಿಯೂ ಒಂದೂ ಕೆಲಸದಲ್ಲಿ ಮನಸ್ಸಾಗ್ತಿರ್ಲಿಲ್ಲ. ಪ್ರತಿಯೊಂದು ಕೆಲಸನ ಅರ್ಧದಲ್ಲೇ ಬಿಟ್ಟೋಗ್ತಿದ್ದ. ಅವನ ಮನಸ್ಸಲ್ಲಿ ಬಹಳಷ್ಟು ವಿಚಾರಗಳ ಕೋಲಾಹಲ ಹೇಳ್ತಿತ್ತು. ಅವನ ತಲೆ ಸಿಡಿದು ಹೋಗೋ ಅಷ್ಟು ಗೊಂದಲಗಳ ಹಾವಳಿ ಹೇಳ್ತಿತ್ತು. ಅವನು ಎಲ್ಲರೊಂದಿಗೂ ಬಹಳಷ್ಟು ಮಾತಾಡ್ಬೇಕಂತ ಆಸೆ ಪಡ್ತಿದ್ದ. ಆದ್ರೆ ಇದೇ ಅಭ್ಯಾಸದಿಂದ ಯಾರಿಗೂ ಏನೂ ಹೇಳೋಕ್ಕಾಗದೆ ಒಳಗೊಳಗೆ ಕುಗ್ತಾ ಹೋಗ್ತಿದ್ದ. ಎಲ್ಲಾ ವಿಚಾರಗಳು, ಎಲ್ಲಾ ಆಸೆಗಳು ಮನಸ್ಸಲ್ಲೇ ಸಮಾಧಿ ಆಗ್ಬಿಡ್ತಿದ್ವು. ಆದ್ರೆ ಯಾರಿಗೂ ತನ್ನ ಮನಸ್ಸಿನ ಮಾತು ಹೇಳ್ತಿರ್ಲಿಲ್ಲ. ಅವನು ಚಿಕ್ಕವನಿರುವಾಗ ಜನ ಅವನ ಜೊತೆ ಚೆನ್ನಾಗೇ ಮಾತಾಡ್ತಿದ್ರು. ಅವನ ಅದೇ ಗುಣನ ಜನ ಬಹಳಷ್ಟು ಇಷ್ಟಪಡ್ತಿದ್ರು. ಆದರೆ ಇದೇ ಅಭ್ಯಾಸದ ಕಾರಣ ದೊಡ್ಡವನಾದಾಗ, ಯುವಕನಾದಾಗ ಅವನ ಈ ಅಭ್ಯಾಸದ ಜೊತೆ ಜೀವನ ಮಾಡೋಕೆ ತೊಂದರೆ ಅನುಭವಿಸಬೇಕಾಯಿತು. ಆ ಯುವಕ ಕೂಡ ಈ ಸಮಸ್ಯೆಯಿಂದ ಬಹಳ ಸಂಕಟ ಪಡ್ತಿದ್ದ. ಈ ಒಂದು ಸಮಸ್ಯೆಯಿಂದ ಪರಿಹಾರ ಕಂಡ್ಕೊಳ್ಬೇಕು, ನನ್ನ ಮನಸ್ಸಿನ ಮಾತು ಮುಕ್ತವಾಗಿ ಹೇಳ್ಬೇಕು, ನಾನ್ ಏನ್ ಮಾಡ್ಬೇಕಂತಿದೀನೋ, ನಾನ್ ಏನ್ ಆಸೆ ಪಡ್ತಿದೀನೋ ಎಲ್ಲಾನು ಸ್ಪಷ್ಟವಾಗಿ ಹೇಳ್ಬೇಕು. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟು ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ ಬಾಯಿಗೆ ಯಾರೋ ಬೀಗ ಹಾಕ್ದಂಗ್ ಆಗ್ತಿತ್ತು. ಎಲ್ಲಿಯ ತನಕ ಅಂದ್ರೆ ತನ್ನ ಸ್ವಂತ ತಂದೆ ತಾಯಿಯ ಹತ್ರ ಕೂಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಗೆಳೆಯರೊಂದಿಗೆ ಅಲ್ಪ ಸ್ವಲ್ಪ ಮಾತಾಡ್ತಿದ್ದ. ಯಾರಿಗಾದ್ರೂ ಉತ್ತರ ಹೇಳಿದ್ರೆ ಜನ ಅವನ್ ಮಾತಿಗೆ ನಕ್ಬಿಡ್ತಿದ್ರು. ಅವನ್ ಕಾಲೆಳಿತಾ ಇದ್ರು. ನೋಡ್ರೋ ಮೂಗನ್ಗೆ ಬಾಯಿ ಬಂದಂಗಾಗ್ಬಿಟ್ಟಿದೆ. ಈ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರ್ತಿತ್ತು. ಈ ಸಮಸ್ಯೆಯಿಂದ ಅವನ ತಂದೆ ತಾಯಿ ಕೂಡ ಬಹಳ ಚಿಂತೆ ಮಾಡ್ತಿದ್ರು. ಅವನ ತಂದೆ ಕೂಡ ಬೇರೆಯವ್ರ ತರ ತನ್ನ ಮಗ ತನ್ನ ಮನಸ್ಸಿನ ಮಾತು ಬೇರೆಯವರೊಂದಿಗೆ ಹಂಚ್ಕೋಬೇಕು, ಬೇರೆಯವರೊಂದಿಗೆ ಬೆರೆಯಲಿ ಅಂತ ಆಸೆ ಪಡ್ತಿದ್ರು. ಹೀಗೆ ಒಂದಿನ ತನ್ನ ಮಗ ಬೇರೆಯವರೊಂದಿಗೆ ಸಪ್ಪೆ ಮುಖ ಹಾಕೊಂಡು ನಿಂತಿರೋದನ್ನ ನೋಡಿ ಅವರಿಗೆ ಬಹಳ ಕೋಪ ಬಂತು. ಅವರು ಬಾಯಿಗೆ ಬಂದಂಗೆ ಮಗನಿಗೆ ಬೈಯಲು ಅವನಿಗೆ ಕೋಪ ಬಂದು ಅಲ್ಲಿಂದ ಸುಮ್ಮನೆ ಹೊರಟೋದ. ಸಂಜೆ ಆಗ್ತಾ ಬಂತು, ಆದರೆ ಅವರ ಮಗ ಮನೆಗ್ ಬಂದಿರ್ಲಿಲ್ಲ. ತಂದೆ ತಾಯಿ ಬಹಳ ಚಿಂತೆಯಲ್ಲಿದ್ರು. ಮಗ ಎಲ್ಲಿಗ್ ಹೋದ್ನೋ, ಏನಾಯ್ತೋ, ಏನ್ ಮಾಡ್ಕೊಂಡಾನೋ ಅಂತ ತಾಯಿ ನರಳಾಡ್ತಾ ಇದ್ಲು. ಆದರೆ ಮಗ ಓಡ್ತಾ ಬೆಟ್ಟದ ತುದಿಗೆ ಬಂದಿದ್ದ. ಅವನು ಅಲ್ಲಿಂದ ಪ್ರಪಾತದ ಕಡೆಗೆ ಬಗ್ಗಿ ನೋಡ್ತಾ ಭಗವಂತನಿಗೆ, ದೇವ್ರೇ ನನ್ಗೆ ಯಾಕೆ ಹೀಗೆ ಹುಟ್ಟಿಸಿದೆ? ಜನ ನನ್ ನೋಡಿ ತಮಾಷೆ ಮಾಡ್ತಾರೆ, ನನ್ ನೋಡಿ ನಗ್ತಾರೆ. ಈ ಜನರ ಮುಂದೆ ನನ್ ಮಾತಿಡೋಕೆ ಆಗಲ್ಲ, ಯಾರ್ ಜೊತೆನೂ ಮನಸ್ ಬಿಚ್ಚಿ ಮಾತಾಡಕ್ ಆಗಲ್ಲ ಅಂದ್ರೆ ಈ ಜೀವನ ಜೀವಿಸೋದ್ರಲ್ಲಿ ಏನ್ ಪುರುಷಾರ್ಥ ಇದೆ? ಏನಾದ್ರೂ ಮಾತಾಡ್ಬೇಕಂದ್ರೆ ಜನ ಗೇಲಿ ಮಾಡ್ತಾರೆ, ಲೇವಡಿ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡೋಗ್ತಾರೆ. ಆದ್ರೆ ನನ್ನಿಂದ ಒಂದು ಮಾತು ತಿರುಗಿಸಿ ಹೇಳುವಷ್ಟು ಧೈರ್ಯ ಬರಲ್ಲ. ಇಂಥ ಜೀವನ ಮಾಡೋದ್ರಲ್ಲಿ ಏನ್ ಉಪಯೋಗ? ಅದಕ್ಕೆ ನಾನ್ ನಿನ್ ಹತ್ರಕ್ಕೆ ಬರ್ತೀನಿ ಅಷ್ಟ್ ಹೇಳ್ತಾ ಆ ಯುವಕ ಜಿಗಿಯೋಕೆ ಮುಂದಾಗ್ತಾ ಇದ್ದಂತೆ ಹಿಂದಿನಿಂದ ಒಂದು ಧ್ವನಿ ಕೇಳಿಸುತ್ತೆ. ಮಗ, ಜೀವ ಕೊಡೋದು ಬಹಳ ಸುಲಭ, ಆದರೆ ಜೀವ ಮತ್ತೆ ಮರಳಿ ಪಡೆಯೋಕ್ಕಾಗಲ್ಲ. ಈ ಧ್ವನಿ ಅವನ ಕಿವಿಗೆ ಬೀಳ್ತಿದ್ದಂತೆ ಅವನು ಹಿಂದೆ ತಿರುಗಿ ನೋಡ್ದ. ಹಿಂದೆ ತಿರುಗಿ ನೋಡ್ತಿದ್ದಂತೆ ಅವನ ಮುಂದೆ ಒಬ್ರು ಬೌದ್ಧ ಸಂತರು ನಿಂತಿದ್ರು. ಅವರನ್ನ ಕಣ್ಕೂಡ್ಲೆ ಭಯ ಪಡ್ತಾ ಕಾಲ್ ಹಿಂದೆ ಎಳ್ಕೊಂಡು ಸುಮ್ಮನೆ ನಿಂತ್ಬಿಟ್ಟ. ತನ್ನ ಸ್ವಭಾವದ ಕಾರಣ ಅವರಿಗೆ ಏನೂ ಹೇಳದೆ ಮೂಕನಂತೆ ಮುಖ ನೋಡ್ತಿದ್ದ. ಆಗ ಬೌದ್ಧ ಭಿಕ್ಷು ಆ ಯುವಕನಿಗೆ, ಏನಾಗಿದೆ ಮಗ, ಇಲ್ಲೇನ್ ಮಾಡ್ತಿದೀಯಾ? ನಿನ್ ಜೀವನ ಯಾಕೆ ಕಳ್ಕೊಂತಿದೀಯಾ? ಈ ಅಮೂಲ್ಯ
ಅಮೂಲ್ಯವಾದ ಜೀವನ ಸಿಗೋದು ಬಹಳ ಅಪರೂಪ, ಅಂಥದ್ರಲ್ಲಿ ಈ ಜೀವನ ವ್ಯರ್ಥ ಅನಿಸ್ತಿದೀಯಾ? ಆಗ ಅವನ್ ಹೇಳ್ತಾನೆ, ಇಲ್ಲ ಇಲ್ಲ, ನಾನಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇನೆ. ಬೌದ್ಧ ಸನ್ಯಾಸಿ ಹೇಳ್ತಾರೆ, ನೀನಿಲ್ಲಿಗೆ ಬಂದಿದ್ದು ಯಾಕಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ನನ್ನಿಂದ ಏನೂ ಮುಚ್ಚಿಡಕ್ಕಾಗಲ್ಲ. ಆದ್ರೆ ನಿನ್ ಸಮಸ್ಯೆನ ನನ್ ಮುಂದೆ ನಿನ್ ಬಾಯಲ್ಲೇ ಹೇಳು. ಆಗ ಮಾತ್ರ ನಿನ್ನ ಸಮಸ್ಯೆಗೆ ಏನಾದರೊಂದು ಪರಿಹಾರ ಕೊಡಬಲ್ಲೆ. ನಿನಗೆ ಯಾರಾದ್ರೂ ಸಹಾಯ ಮಾಡ್ಬೇಕು ಅಂತ ಅನಿಸಿದ್ರೆ ಅದಕ್ಕೆ ನೀನೇ ಮೊದಲ ಹೆಜ್ಜೆ ಇಡ್ಬೇಕು. ಒಂದ್ ವೇಳೆ ನಾನು ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂದ್ರೆ ನೀನು ನಿನ್ನ ಸಮಸ್ಯೆನ ಹೇಳಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ಕೂಡ ಏನೂ ಮಾಡಕ್ಕಾಗಲ್ಲ. ಆ ಸನ್ಯಾಸಿಯ ಮಾತನ್ನ ಕೇಳಿ ಯುವಕ ಹೇಳ್ತಾನೆ, ಇಲ್ಲ ಇಲ್ಲ ಮಹಾತ್ಮರೇ, ನನ್ಗೇನೂ ತೊಂದರೆ ಇಲ್ಲ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಆಗ ಸನ್ಯಾಸಿಗಳು, ಸರಿ, ಹಾಗಿದ್ರೆ ನಿನಗೆ ನನ್ನ ಸಹಾಯ ಬೇಕಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ ಮಾತ್ನ ನಂಬ್ತೀನಿ. ಆದ್ರೆ ನೀನು ಕೂಡ ಒಂದ್ ಮಾತ್ನ ನಂಬಲೇಬೇಕು. ಅದೇನಂದ್ರೆ, ನಾನು ಇಲ್ಲಿಗೆ ನಿನ್ನ ಸಹಾಯಕ್ಕಂತಾನೇ ಬಂದಿರೋದು. ಬೇಕಿದ್ರೆ ನಿನ್ನ ಸಮಸ್ಯೆನ ಹೇಳ್ಕೋಬಹುದು, ಅದಕ್ಕೆ ನಾನು ಪರಿಹಾರ ಖಂಡಿತ ಕೊಡ್ತೇನೆ. ಅವರ ಮಾತಿಗೆ ಆ ಯುವಕ ಹೇಳ್ತಾನೆ, ಏನೂ ಇಲ್ಲ ಮಹಾತ್ಮರೇ, ನನ್ಗೇನೂ ತೊಂದರೆ ಇಲ್ಲ, ನೀವು ಹೋಗ್ಬಹುದು. ಅದಕ್ಕೆ ಆ ಬೌದ್ಧ ಭಿಕ್ಷು ಯುವಕನಿಗೆ, ಸರಿ, ಹಾಗಿದ್ರೆ ನಾನಿಲ್ಲಿಂದ ಹೊರಟೋಗೋದೇ ನಿನಗೆ ಬೇಕಿದ್ರೆ ನಾನಿಲ್ಲಿಂದ ಹೊರಟೋಗ್ತೀನಿ. ಆದ್ರೆ ಒಂದ್ ಮಾತ್ ನೆನ್ಪಲ್ಲಿಟ್ಕೊ, ನಾನ್ ಹೋದ ನಂತರ ನಿನಗೆ ಸಹಾಯ ಮಾಡಕ್ಕಾಗಲ್ಲ, ಮತ್ತೆ ಬೇರೆ ಯಾರೂ ನಿನಗೆ ಸಹಾಯ ಮಾಡೋದಕ್ಕೆ ಬರೋದೇ ಇಲ್ವೇನೋ. ಅಷ್ಟ್ ಹೇಳ್ತಾ ಬೌದ್ಧ ಭಿಕ್ಷು ಹಿಂದೆ ತಿರುಗಿ ತಮ್ಮ ದಾರಿಯಲ್ಲಿ ಮುಂದೆ ಹೋಗ್ತಿದ್ರು. ಆ ಯುವಕ ಅವರು ಮುಂದೆ ಹೋಗೋದನ್ನೇ ನೋಡ್ತಿದ್ದ. ಅವರು ಇನ್ನೇನು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂತೆ ಆ ಯುವಕ ಜೋರಾಗಿ ಕೂಗ್ತಾ, ಮಹಾತ್ಮರೇ, ನನ್ ಸಮಸ್ಯೆ ಬಹಳ ದೊಡ್ಡದು, ನೀವು ಅದಕ್ಕೆ ಪರಿಹಾರ ಕೊಡೋಕಾಗುತ್ತಾ? ನನ್ ಸಮಸ್ಯೆ ನಿವಾರಣೆ ಮಾಡೋಕ್ಕಾಗುತ್ತಾ? ಅದನ್ನ ಕೇಳ್ತಾ ಆ ಬೌದ್ಧ ಭಿಕ್ಷು ಅಲ್ಲೇ ನಿಂತು ಹಿಂದೆ ತಿರುಗ್ತಾ ಯುವಕನಿಗೆ ಹೇಳ್ತಾರೆ, ಮಗ, ಈ ವಿಶ್ವದಲ್ಲಿ ಪರಿಹಾರ ಸಿಗದೇ ಇರುವಂತಹ ಯಾವುದೋ ಸಮಸ್ಯೆನೇ ಇಲ್ಲ. ನೀನು ನಿನ್ನ ಸಮಸ್ಯೆನ ನನಗೆ ಹೇಳಿದ್ರೆ ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಹೇಳ್ತೀನಿ. ಆಗ ಆ ಯುವಕ ಬೌದ್ಧ ಭಿಕ್ಷುವಿಗೆ ಸಮಸ್ಯೆನ ಹೇಳ್ತಾ, ಮಹಾತ್ಮರೇ, ನಂದು ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ನಾನು ಬಹಳ ಮುಜುಗರ ಪಡ್ತೇನೆ. ಅದರ ಕಾರಣ ನಾನು ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ನಾನ್ ನನ್ನ ಮನಸ್ಸಿನ ಮಾತನ್ನ ಯಾರ ಜೊತೆನೂ ಹಂಚ್ಕೊಳಕ್ಕಾಗಲ್ಲ. ನಾನು ಯಾರ ಜೊತೆ ಆದ್ರೂ ಮಾತಾಡೋಕೆ ಪ್ರಯತ್ನ ಮಾಡಿದ್ರೆ ಜನ ಲೇವಡಿ ಮಾಡ್ತಾರೆ. ಯಾರಾದ್ರೂ ನನ್ ಜೊತೆ ಅಸಹಜವಾಗಿ ಮಾತಾಡಿದ್ರೆ, ಕೆಟ್ಟದಾಗಿ ನಡ್ಕೊಂಡ್ರೆ ಅವರಿಗೆ ತಿರುಗಿಸಿ ಉತ್ತರ ಕೊಡೋಕ್ಕೂ ಆಗಲ್ಲ. ನಾನು ಬೇರೆಯವ್ರ ತರ ಚತುರನಾಗ್ಬೇಕು, ಜನರ ಮಾತಿಗೆ ಉತ್ತರ ಕೊಡೋ ತರ ಆಗ್ಬೇಕು, ನನ್ನ ಮನಸ್ಸಿನ ಮಾತು ಹೇಳೋ ತರ ಆಗ್ಬೇಕು, ನಾನು ಎಲ್ಲರ ಹಾಗೆ ಎಲ್ಲರ ಜೊತೆ ಬೆರೆತು ನಡೆಯೋ ತರ ಆಗ್ಬೇಕು. ಇದಕ್ಕೆಲ್ಲ ನಿಮ್ ಹತ್ರ ಪರಿಹಾರ ಇದೆಯಾ? ಯುವಕನ ಎಲ್ಲಾ ಮಾತುಗಳನ್ನ ಗಮನದಿಂದ ಕೇಳ್ತಾ ಅವನಿಗೆ ಉತ್ತರ ಕೊಡ್ತಾ ಹೇಳ್ತಾರೆ, ಮಗನೇ, ಅವಶ್ಯಕತೆಗಿಂತ ಜಾಸ್ತಿ ನಾಚಿಕೆ ಪಡೋದು ಅಥವಾ ಮುಜುಗರ ಪಡೋದು ಅದರ ಅರ್ಥ ನಿನ್ನಲ್ಲೇನೋ ಭಯ ಇದೆ, ಅದನ್ನ ನೀನು ಅರ್ಥ ಮಾಡ್ಕೊಳ್ತಿಲ್ಲ. ಅದೇ ಕಾರಣಕ್ಕಾಗಿ ನಿನಗೆ ಪರಿಹಾರ ಸಿಗ್ತಾ ಇಲ್ಲ. ಮುಜುಗರ ಪಡೋದು ಮತ್ತೆ ಭಯ ಪಡೋದು ಇವೆರಡೂ ಬೇರೆ ಬೇರೆ ವಿಷಯ. ನಮ್ಮಲ್ಲಿ ಭಯ ಇದ್ದಾಗ ನಾವು ಯಾರ ಜೊತೆನೂ ಏನೂ ಮಾತಾಡಕ್ಕಾಗಲ್ಲ. ನಮಗೆ ನಾಲ್ಕು ಕಡೆಯಿಂದಲೂ ಬರೀ ಭಯ ಕಾಣಿಸ್ತಾ ಇರುತ್ತೆ. ನಾವು ಎಲ್ಲೇ ಇದ್ರೂ ಬರೀ ಭಯ ಪಡ್ತಾನೆ ಇರ್ತೀವಿ. ಆದರೆ ಇದನ್ನ ನಾವು ಮುಜುಗರ ಅಥವಾ ನಾಚ್ಕೊಳ್ಳೋದು ಅನ್ನಲ್ಲ. ಮುಜುಗರ ಅನ್ನೋದು ಸ್ವಲ್ಪ ಹಂತದವರೆಗೂ ಮಾತ್ರ ಸುಮ್ಮನಿರಿಸುತ್ತೆ. ಮತ್ತೆ ಬೌದ್ಧ ಭಿಕ್ಷು ಹುಡುಗನಿಗೆ ಹೇಳ್ತಾರೆ, ಮಗ, ನೀನು ಹೆಚ್ಚಾಗಿ ಯಾವುದಕ್ಕೆ ಹೆದರ್ತೀಯ? ಯುವಕ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ, ಮಹಾತ್ಮರೇ, ನನಗೆ ನನ್ನ ತಂದೆ ಜೊತೆ ಮಾತಾಡುವಾಗ ಬಹಳ ಭಯ ಅನಿಸುತ್ತೆ. ನನ್ಗೆ ಅವ್ರ ಮುಂದೆ ಬಾಯಿ ಬಿಡೋಕೆ ಆಗಲ್ಲ. ಹೌದಾ, ಸರಿ, ಒಂದ್ ಮಾತು ಹೇಳು. ನೀನ್ ನಿನ್ ತಂದೆ ಜೊತೆ ಮಾತಾಡ್ತಿರುವಾಗ ಅಥವಾ ನಿನ್ ತಂದೆ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತಾ ಇರುವಾಗ ನಿನ್ ಮನ್ಸಲ್ಲಿ ಎಂತ ಆಲೋಚನೆ ಬರುತ್ತೆ? ಮಹಾತ್ಮರೇ, ನನ್ ತಂದೆ ಜೊತೆ ಮಾತಾಡೋಕ್ ಹೋದಾಗ ಒಂಥರ ನಮ್ ತಂದೆ ಇನ್ನೇನು ಬೈದೇ ಬಿಡ್ತಾರೇನೋ, ಕೋಪ ಮಾಡ್ಕೊಳ್ತಾರೇನೋ, ಹೊಡೆದೇ ಬಿಡ್ತಾರೇನೋ ಅಂತ ಅನಿಸುತ್ತೆ. ಒಂದೊಂದ್ಸಾರಿ ನಾನ್ ಮಾತಾಡ್ತಾ ಇದ್ರೆ ಎಲ್ಲಿ ತಪ್ಪಾಗಿ ಮಾತಾಡ್ಬಿಡ್ತೀನೇನೋ ಅನ್ಸುತ್ತೆ. ಕೆಲವೊಂದ್ಸಾರಿ ನನ್ ಮನಸ್ಸಲ್ಲಿ ನನ್ ತಂದೆ ನನ್ನ ಇಷ್ಟಾನೇ ಪಡೋದಿಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಮಹಾತ್ಮರೇ, ನೀವು ಮುಜುಗರ ಬೇರೆ ಭಯ ಬೇರೆ ಅಂತೀರಾ. ಹಾಗಾದ್ರೆ ಈ ಭಯನೇ ಪಡಲಾರದಂತೆ ಏನಾದ್ರೂ ಒಂದು ಉಪಾಯ ಹೇಳ್ತೀರಾ? ನನಗೆ ಇರೋ ಈ ಭಯ ಹೊರಟೋಗುವಂತೆ ದಾರಿ ಏನಾದ್ರೂ ಇದೆಯಾ? ದಯಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಿ. ನಾನ್ ಈ ಭಯದಿಂದ ಹೊರಗ್ ಬರ್ಬೇಕು, ಜನರೊಂದಿಗೆ ಮುಕ್ತವಾಗಿ ಬದುಕ್ಬೇಕು.
ಆ ಯುವಕನ ಮಾತ್ ಕೇಳಿ ಬೌದ್ಧ ಸನ್ಯಾಸಿ ಅವನಿಗೆ ಹೇಳ್ತಾರೆ, ಹೋಗು, ನಿಮ್ಮ ತಂದೆ ಹತ್ರ ಹೋಗಿ ನಾನೊಂದ್ ಕೆಲ್ಸ ಮಾಡ್ಬೇಕು, ಅದಕ್ಕೆ ನನಗೆ ಸ್ವಲ್ಪ ಹಣ ಬೇಕು ಅಂತ ಕೇಳು. ಒಂದ್ ವೇಳೆ ನೀನು ಅವರಿಂದ ಹಣ ಇಸ್ಕೊಳ್ಳೋದ್ರಲ್ಲಿ ಸಫಲನಾದ್ರೆ ನಾನ್ ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಖಂಡಿತ ಕೊಡ್ತೇನೆ. ಆಗ ಆ ಯುವಕ ಭಯಪಡ್ತಾ ಭಿಕ್ಷುವಿಗೆ ಹೇಳ್ತಾನೆ, ಹೇ ಮಹಾತ್ಮರೇ, ನನಗಿಂಥ ಕೆಲ್ಸ ಕೊಡ್ಬೇಡಿ. ನಾನವರಿಗೆ ಏನೂ ಹೇಳೋಕ್ಕಾಗಲ್ಲ, ಅವ್ರ ಮುಂದೆ ನನ್ ಬಾಯಿನೇ ತೆರೆಯೋಕ್ಕಾಗಲ್ಲ, ಅಂತದ್ರಲ್ಲಿ ಅವ್ರ ಹತ್ರ ಹಣ ಹೇಗ್ ಕೇಳೋದು? ಆ ಮಾತ್ ಕೇಳಿ ಬೌದ್ಧ ಸನ್ಯಾಸಿ ಅವನಿಗೆ, ಸರಿ, ಹಾಗಿದ್ರೆ ನಿನ್ ಸಮಸ್ಯೆಗೆ ಪರಿಹಾರನೂ ಸಿಗಲ್ಲ, ಮತ್ತೆ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಮುಕ್ತವಾಗಿ ಬದುಕೋಕೂ ಆಗಲ್ಲ. ಅವರ ಮಾತ್ ಕೇಳಿ ಯುವಕ ಸನ್ಯಾಸಿಗೆ ಹೇಳ್ತಾನೆ, ಮಹಾತ್ಮರೇ, ದಯಮಾಡಿ ಈ ತರ ಹೇಳ್ಬೇಡಿ. ಬೇಕಿದ್ರೆ ಬೇರೆ ಯಾವುದಾದ್ರೂ ನನ್ನೊಳಗಿನ ಭಯ ಹೋಗಿಸುವಂತ ಕೆಲಸ ಹೇಳಿ. ಅದಕ್ಕೆ ಯುವಕನಿಗೆ ಬೌದ್ಧ ಸನ್ಯಾಸಿ ಹೇಳ್ತಾರೆ, ಮಗ, ಒಂದ್ ವೇಳೆ ನಿನ್ನೊಳಗಿನ ಭಯ ಓಡಿಸ್ಬೇಕಂದ್ರೆ ಮೊದ್ಲು ನಾನ್ ಹೇಳಿರೋ ಕೆಲಸನ ನೀನ್ ಮಾಡ್ಲೇಬೇಕು. ಆ ಯುವಕ ಬಹಳಷ್ಟು ವಿಚಾರ ಮಾಡಿದ ನಂತರ ಸನ್ಯಾಸಿಗೆ ಹೇಳ್ತಾನೆ, ಸರಿ ಮಹಾತ್ಮರೇ, ನಾನು ಈ ಕೆಲಸ ಮಾಡ್ಲೇಬೇಕಂದ್ರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆ ಯುವಕ ತನ್ನ ಮನೆಗೆ ಹೊರಡ್ತಾನೆ. ಮನೆಗೆ ಬಂದ ಮಗನನ್ನ ನೋಡಿ ಅವನ ತಂದೆ ತಾಯಿ ಬಹಳ ಖುಷಿ ಪಡ್ತಾರೆ. ಆ ಯುವಕ ಭಯ ಪಡ್ತಾ ಬೆವರ್ತಾ ಅವನ ತಂದೆ ಹತ್ರ ಹೋಗಿ, ಅಪ್ಪಾಜಿ, ನಿಮ್ಗೊಂದ್ ಮಾತು ಹೇಳ್ಬೇಕು. ಅದಕ್ಕೆ ಅವನ ತಂದೆ, ಹೇಳಪ್ಪ, ಏನ್ ವಿಷಯ? ಯುವಕ ಮುಂದೆ ಹೇಳ್ತಾನೆ, ಅಪ್ಪಾಜಿ, ನಾನೊಂದು ಕೆಲಸ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಹಣ ಬೇಕಿತ್ತು, ಕೊಡಕ್ಕಾಗುತ್ತಾ? ಅಷ್ಟ ಕೇಳ್ತಿದ್ದಂತೆ ಆ ಯುವಕನ ತಂದೆ ಸ್ವಲ್ಪ ಹೊತ್ತು ಅವನ ಮುಖವನ್ನೇ ನೋಡ್ತಾ ಬಹಳ ಸಂತೋಷದಿಂದ ತಕ್ಷಣ ಸ್ವಲ್ಪ ಹಣ ತಂದು ಆ ಯುವಕನ ಕೈಗೆ ಕೊಡ್ತಾ ಹೇಳ್ತಾರೆ, ಮಗನೇ, ಇಷ್ಟು ಸಾಕಾಗುತ್ತೋ ಇಲ್ಲ ಇನ್ನೂ ಸ್ವಲ್ಪ ಬೇಕಾಗುತ್ತೋ? ಆಗ ಯುವಕ ತಂದೆಗೆ ಹೇಳ್ತಾನೆ, ಸಾಕು ಅಪ್ಪಾಜಿ, ಇಷ್ಟು ಸಾಕು, ಇಷ್ಟರಲ್ಲೇ ಕೆಲಸ ನಡೆದೋಗುತ್ತೆ. ತಂದೆ ಕೊಟ್ಟ ಹಣವನ್ನ ಹಿಡ್ಕೊಂಡು ಓಡ್ತಾ ಬೌದ್ಧ ಸನ್ಯಾಸಿ ಹತ್ರ ಬಂದ. ಬೌದ್ಧ ಸನ್ಯಾಸಿಗೆ ಹಣ ತೋರಿಸ್ತಾ ಹೇಳ್ತಾನೆ, ಮಹಾತ್ಮರೇ, ನೀವ್ ಹೇಳ್ದಂಗೆ ಹಣ ತಂದ್ಬಿಟ್ಟೆ. ನಾನು ನನ್ನ ತಂದೆಯಿಂದ ಹಣ ಇಸ್ಕೊಂಬಂದೆ. ಈಗ ನನ್ನ ಸಮಸ್ಯೆಗೆ ಪರಿಹಾರ ಹೇಳಿ. ಆಗ ಬೌದ್ಧ ಸನ್ಯಾಸಿ ಯುವಕನ ಮುಖ ನೋಡಿ ನಗ್ತಾ, ಇಷ್ಟೊಂದ್ ಯಾಕಪ್ಪ ಅವಸರ ಮಾಡ್ತೀಯಾ? ನನಗೋಸ್ಕರ ಇನ್ನೊಂದ್ ಕೆಲ್ಸ ಮಾಡ್ಬೇಕು, ಆಗ ಮಾತ್ರ ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಹೇಳ್ತೀನಿ. ಆಗ ಆ ಯುವಕ ಬೌದ್ಧ ಸನ್ಯಾಸಿಗೆ ಹೇಳ್ತಾನೆ, ಮಹಾತ್ಮರೇ, ಈಗಷ್ಟೇ ನಿಮಗೋಸ್ಕರ ಒಂದ್ ಕೆಲ್ಸ ಮಾಡ್ ಬಂದೆ, ಮತ್ತೆ ಇನ್ನೊಂದ್ ಕೆಲ್ಸ ಬೇರೆ ಮಾಡ್ಬೇಕಂತಿದ್ದೀರಾ? ಆಗ ಬೌದ್ಧ ಸನ್ಯಾಸಿ ಅವನಿಗೆ, ಹೌದು, ನೀನ್ ನನ್ಗೋಸ್ಕರ ಇನ್ನೂ ಒಂದ್ ಕೆಲ್ಸ ಮಾಡ್ಲೇಬೇಕು. ಅವನು ಇನ್ನೂ ಒಂದ್ಸಾರಿ ಯೋಚನೆ ಮಾಡಿ ಬೌದ್ಧ ಸನ್ಯಾಸಿಗೆ ಹೇಳ್ತಾನೆ, ಸರಿ, ಹಾಗಿದ್ರೆ ಈಗ ಏನ್ ಮಾಡ್ಬೇಕು ಹೇಳಿ. ಬೌದ್ಧ ಸನ್ಯಾಸಿ ಅವನಿಗೆ ಹೇಳ್ತಾರೆ, ಈ ಹಣ ಏನ್ ನಿಮ್ ತಂದೆಯಿಂದ ಇಸ್ಕೊಂಡ್ ಬಂದಿದೀಯಲ್ಲ, ಈ ಹಣವನ್ನ ಮರಳಿ ನಿಮ್ ತಂದೆಗೆ ಕೊಟ್ಟು, ಅಪ್ಪಾಜಿ, ನಾನ್ ಈಗ್ಲೇ ಕೆಲಸ ಮಾಡಲ್ಲ, ಸರಿಯಾದ ಸಮಯ ಬಂದಾಗ ಇಸ್ಕೊಂಡು ಆ ಕೆಲಸ ಪೂರ್ತಿ ಮಾಡ್ತೀನಿ ಅಂತ ಹೇಳು. ಅವ್ರ ಮಾತ್ ಕೇಳಿ ಆ ಯುವಕ ಮತ್ತೊಮ್ಮೆ ಮೇಲಿಂದ ಕೆಳಗೆ ಬೆವರ್ತಾ, ಮಹಾತ್ಮರೇ, ನೀವು ಬೇರೆ ಕೆಲಸ ಹೇಳಿ, ಆ ಕೆಲಸನ ನಾನು ಖಂಡಿತ ಮಾಡ್ತೀನಿ. ಆದ್ರೆ ಈಗೇನಾದ್ರೂ ಈ ಹಣ ತಗೊಂಡು ನನ್ ತಂದೆ ಹತ್ರ ಹೋದ್ರೆ ನನ್ ಬಗ್ಗೆ ಏನ್ ತಿಳ್ಕೊಳಲ್ಲ, ನಾನಂತೂ ಅವರಿಗೆ ಮುಖನೇ ತೋರ್ಸೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಬೇರೆ ಕೆಲಸ ಹೇಳಿ. ಆಗ ಬೌದ್ಧ ಸನ್ಯಾಸಿ ಆ ಯುವಕನಿಗೆ ಹೇಳ್ತಾರೆ, ಮಗ, ನಾನ್ ಯಾವ ಕೆಲ್ಸ ಹೇಳ್ತೀನೋ ಅದೇ ಕೆಲ್ಸ ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಸಮಸ್ಯೆಗೆ ಸಮಾಧಾನ ಹೇಳಲ್ಲ. ಬಹಳ ಹೊತ್ತು ಯೋಚನೆ ಮಾಡಿ ಅವನು ಬೌದ್ಧ ಸನ್ಯಾಸಿಗೆ ಹೇಳ್ತಾನೆ, ಸರಿ ಮಹಾತ್ಮರೇ, ನಾನು ಹೋಗಿ ಈ ಹಣ ಕೊಟ್ ಬರ್ತೀನಿ ಅಂತ ತಕ್ಷಣ ಅಲ್ಲಿಂದ ಓಡಿದ. ಓಡ್ತಾ ಓಡ್ತಾ ತನ್ನ ತಂದೆ ಹತ್ರ ಬಂದು ಹೇಳ್ತಾನೆ, ಅಪ್ಪಾಜಿ, ಈ ಹಣ ಈಗ್ಲೇ ಬೇಕಿಲ್ಲ, ಇದನ್ನ ಇಸ್ಕೊಂಬಿಡಿ, ನನಗೆ ಬೇಕಾಗಿರುವಾಗ ಮತ್ತೆ ನಿಮ್ಮಿಂದ ಇಸ್ಕೊಳ್ತೀನಿ. ಅವನ ತಂದೆ ಅವನನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡ್ತಾ ಮುಗುಳ್ನಗ್ತಾ ಹೇಳ್ತಾರೆ, ಮಗನೇ, ನನ್ ಪ್ರಕಾರ ಯಾವುದೇ ಕೆಲಸ ಆರಂಭ ಮಾಡೋಕಿನ್ನ ಮೊದಲು ಅದರ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕು, ಅದರ ಬಗ್ಗೆ ತಿಳ್ಕೋಬೇಕು, ಯಾವಾಗ, ಹೇಗೆ, ಎಲ್ಲಿವರೆಗೂ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಇರ್ಬೇಕು. ಯಾವುದೇ ಕೆಲಸ ಇದ್ದಕ್ಕಿದ್ದಂತೆ ಆರಂಭ ಮಾಡಬಾರ್ದು. ಇದೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿ ಪಡ್ಕೊಂಡಾಗ ಮಾತ್ರ ಬಂಡವಾಳ ಹಾಕ್ಬೇಕು. ನನ್ಗೆ ಬಹಳ ಸಂತೋಷ ಆಯ್ತಪ್ಪ, ನೀನು ಸರಿಯಾದ ನಿರ್ಧಾರನೇ ತಗೊಂಡೆ. ಯಾವಾಗ ನೀನ್ ಮಾಡ್ಬೇಕಂತಿರೋ ಕೆಲಸದ ಮೇಲೆ ವಿಶ್ವಾಸ ಬರುತ್ತೋ ಆಗ ಬೇಕಿದ್ರೆ ಈ ಹಣ ಮರಳಿ ಕೊಡ್ತೀನಿ. ಯುವಕ ತಂದೆ ಹೇಳಿದ ಈ ಎಲ್ಲಾ ಮಾತ್ ಕೇಳಿ ಮನಸ್ಸಲ್ಲೇ ಬಹಳ ಸಂತೋಷ ಪಡ್ತಿದ್ದ. ಅವನು ನಮ್ಮಪ್ಪ ಇಷ್ಟೊಂದ್ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವನು ಮನಸ್ಸಲ್ಲೇ ಅದನ್ನ ಯೋಚಿಸ್ತಿದ್ದಾಗ್ಲೇ ಅವನ ತಂದೆ ಇನ್ನೂ ಸ್ವಲ್ಪ ಹತ್ರ ಬಂದು ಅವನನ್ನ ಅಪ್ಕೊಂಡ್ರು. ಅವನ ತಂದೆ ಅವನನ್ನ ಅಪ್ಕೊಳ್ತಿದ್ದಂತೆ ಅವನಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತು. ಅವನ ಆತ್ಮವಿಶ್ವಾಸ ಹೆಚ್ಚಿದಂತಾಯಿತು.
ಅವನು ಮರಳಿ ಬೌದ್ಧ ಸನ್ಯಾಸಿ ಹತ್ರ ಬಂದು, ಮಹಾತ್ಮರೇ, ನೀವ್ ಹೇಳ್ದಂಗೆ ಬಂದೆ. ನಮ್ ತಂದೆಗೆ ಹಣ ಮರಳಿ ಕೊಟ್ ಬಂದೆ. ಈಗಲಾದರೂ ನನ್ನ ಸಮಸ್ಯೆಗೆ ಪರಿಹಾರ ಹೇಳ್ತೀರಾ? ಆಗ ಬೌದ್ಧ ಸನ್ಯಾಸಿ ಯುವಕನ ಕಡೆ ನೋಡಿ ಮುಗುಳ್ನಗ್ತಾ, ಮಗ, ಅವಸರ ಪಡ್ಬೇಡ, ಈಗ ನನಗೆ ಇನ್ನೂ ಒಂದ್ ಕೆಲ್ಸ ಮಾಡ್ಬೇಕು. ಆಗ ಅವನು ಹೇಳ್ತಾನೆ, ಮಹಾತ್ಮರೇ, ನೀವ್ ಈ ತರ ಪದೇ ಪದೇ ಯಾಕೆ ಕೆಲ್ಸ ಹೇಳ್ತಿದ್ದೀರಾ? ನಿಮ್ ಹತ್ರ ನನ್ನ ಸಮಸ್ಯೆಗೆ ಪರಿಹಾರ ಇದೆಯೋ ಇಲ್ವೋ? ಬೇರೆಯವರು ನನ್ನ ಮೂರ್ಖನಾಗಿ ಮಾಡೋ ತರ ನೀವು ಹಾಗೆ ಮಾಡ್ತಿದ್ದೀರೋ? ಹೋಗಿ ತಂದೆ ಹತ್ರ ಹಣ ಇಸ್ಕೊಂಬರಕ್ ಹೇಳಿದ್ರಿ, ನಾನು ಹಣ ಇಸ್ಕೊಂಬಂದೆ. ನೀವು ತಿರ್ಗಾ ಮರಳಿ ಕೊಟ್ಬರೋಕ್ ಹೇಳಿದ್ರಿ, ನಾನು ನೀವ್ ಹೇಳ್ದಂಗೆ ಮಾಡ್ದೆ. ಈಗ ಮತ್ತೆ ಇನ್ನೊಂದ್ ಕೆಲ್ಸ ಹೇಳ್ತಿದ್ದೀರಲ್ಲ? ಆಗಲ್ಲ ಸ್ವಾಮಿ, ನನಗ್ ಸಾಕಾಗ್ಬಿಟ್ಟಿದೆ, ನನ್ನಿಂದಾಗಲ್ಲ. ಆಗ ಬೌದ್ಧ ಸನ್ಯಾಸಿ ಆ ಯುವಕನ ಕಡೆ ನೋಡಿ ಮುಗುಳ್ನಗ್ತಾ ಹೇಳ್ತಾರೆ, ಮಗ, ಇದೇ ಕೊನೆ ಕೆಲಸ. ಇದೊಂದ್ ಕೆಲಸ ಮಾಡ್ಬಿಡು, ಬಹಳ ಸುಲಭದ ಕೆಲಸ. ಇದೊಂದ್ ಕೆಲಸ ಮಾಡ್ಬಿಟ್ರೆ ಪ್ರಮಾಣ ಮಾಡ್ತೀನಿ, ನಿನ್ ಸಮಸ್ಯೆಗೆ ಖಂಡಿತ ಪರಿಹಾರ ಹೇಳ್ತೀನಿ. ಅದಕ್ಕೆ ಆ ಯುವಕ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬೌದ್ಧ ಸನ್ಯಾಸಿಗೆ ಹೇಳ್ತಾನೆ, ಸರಿ, ಆದ್ರೆ ಇದೇ ಕೊನೆ ಕೆಲಸ, ಹೇಳಿ ಈಗೇನ್ ಮಾಡ್ಬೇಕು? ಆಗ ಆ ಬೌದ್ಧ ಸನ್ಯಾಸಿ ಒಂದು ಮೂರ್ತಿಯನ್ನ ಯುವಕನ ಕೈಗೆ ಕೊಡ್ತಾರೆ. ಆ ಮೂರ್ತಿ ನೋಡೋಕೆ ಬಹಳ ಸಾಧಾರಣವಾಗಿತ್ತು. ಬೌದ್ಧ ಸನ್ಯಾಸಿ ಯುವಕನಿಗೆ ಹೇಳ್ತಾರೆ, ಮಗ, ಈ ಮೂರ್ತಿಯನ್ನ ಮಾರುಕಟ್ಟೆಗೆ ತಗೊಂಡೋಗಿ 100 ಸ್ವರ್ಣ ಮುದ್ರೆಗೆ ಮಾರ್ಕೊಂಡ್ ಬಾ. ಒಂದ್ ವೇಳೆ ಈ ಕೊನೆ ಕೆಲಸ ಮಾಡಿದ್ರೆ ಆಗ ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಹೇಳ್ಬಹುದು. ಆ ಯುವಕ ಮೂರ್ತಿಯನ್ನ ಹಿಡ್ಕೊಂಡು ಹಿಂದೆ ಮುಂದೆ ಬಹಳ ಧ್ಯಾನದಿಂದ ನೋಡಿ ಹೇಳ್ತಾನೆ, ಮಹಾತ್ಮರೇ, ಈ ಮೂರ್ತಿ ನೋಡಕ್ಕೆ ಬಹಳ ಸಾಧಾರಣ ಮೂರ್ತಿ ತರ ಅನಿಸ್ತಿದೆ, ಮಣ್ಣಿನಿಂದ ಮಾಡಿರೋ ತರ ಇದೆ. ಇದನ್ ಯಾರಾದ್ರೂ 100 ಸ್ವರ್ಣ ಮುದ್ರೆ ಕೊಟ್ಟು ಖರೀದಿ ಮಾಡ್ತಾರಾ? ನೀವು ಯಾವ ಲೋಕದಲ್ಲಿದ್ದೀರಾ? ಯಾರಾದ್ರೂ ಇದಕ್ಕೆ 1-2 ಸ್ವರ್ಣ ಮುದ್ರೆ ಕೊಡೋದೇ ದೊಡ್ಡ ವಿಷಯ, 100 ಸ್ವರ್ಣ ಮುದ್ರೆ ಕೊಡಲ್ಲ ಬಿಡಿ. ಆಗ ಬೌದ್ಧ ಸನ್ಯಾಸಿ ಅವನಿಗೆ ಹೇಳ್ತಾರೆ, ಮಗ, ನಾನ್ ಹೇಳಿರೋ ಈ ಕೆಲಸ ಮಾಡಿದ್ರೇನೆ ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಬೇಡ ಅಂದ್ರೆ ಬಿಡು, ತಿರ್ಗಾ ಅದೇ ಹಳೆ ಜೀವನ ಮಾಡ್ಬಹುದು. ಅದೇ ಅವಮಾನ, ಅದೇ ನಾಚಿಕೆ, ಅದೇ ಭಯದ ಜೀವನ ಮುಂದುವರಿಸಬಹುದು. ನಾನಿಲ್ಲಿ ನಿನ್ನ ಭಯನ ಓಡ್ಸು ಅಂತ ಕೆಲಸ ಮಾಡ್ತಿದ್ದೀನಿ. ಈ ಒಂದ್ ಕೆಲಸ ಮಾಡ್ ನೋಡು, ಎಲ್ಲಾ ಅರ್ಥ ಆಗ್ಬಿಡತ್ತೆ. ಆ ಯುವಕ ಬೌದ್ಧ ಸನ್ಯಾಸಿಯ ಮಾತ್ ಕೇಳಿ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ, ನನ್ ಸಮಸ್ಯೆಗೆ ಪರಿಹಾರ ಖಂಡಿತ ಬೇಕೇ ಬೇಕು, ಇದು ಒಂದ್ ಪ್ರಯತ್ನ ಮಾಡಿ ನೋಡೋಣ ಅಂತ ಆ ಮೂರ್ತಿ ಜೊತೆ ಮಾರುಕಟ್ಟೆಗೆ ಹೋಗ್ತಾನೆ. ಮಾರುಕಟ್ಟೆಗೆ ಹೋದ್ಮೇಲೆ ಆ ಮೂರ್ತಿಯನ್ನ ಹಿಡ್ಕೊಂಡು ಸುಮ್ಮನೆ ಒಂದು ಜಾಗದಲ್ಲಿ ನಿಂತ್ಕೊಳ್ತಾನೆ. ಯಾರಾದ್ರೂ ಬರ್ತಾರೇನೋ, ಬಂದು ಮೂರ್ತಿಯ ಬೆಲೆ ಕೇಳ್ತಾರೇನೋ, ಆಗ ನಾನು ಅವರಿಗೆ 100 ಸ್ವರ್ಣ ಮುದ್ರೆ ಅಂತ ಹೇಳಿ ಮಾರ್ಬಿಡ್ತೀನಿ ಅಂತ ಜನರಿಗೆ ಕಾಯ್ತಾ ನಿಂತ್ಕೊಳ್ತಾನೆ. ಆದ್ರೆ ಬಹಳಷ್ಟು ಸಮಯ ಕಳೆಯುತ್ತೆ, ಯಾರೂ ಕೇಳೋರೇ ಬರ್ಲಿಲ್ಲ. ಅವನು ಅಲ್ಲಿ ಇಲ್ಲಿ ನೋಡ್ತಾನೆ. ಜನ ಕೂಗಾಕಿ ತಮ್ಮ ತಮ್ಮ ಸಾಮಾನುಗಳನ್ನ ಮಾರ್ತಾ ಇದ್ರು, ಜೋರು ಜೋರಾಗಿ ಕೂಗ್ತಾ ಮಾರಾಟ ಮಾಡ್ತಾ ಇದ್ರು. ಅವನು ಯೋಚನೆ ಮಾಡ್ದ, ನಾನು ಕೂಡ ಮಾರಾಟ ಮಾಡ್ಬೇಕಂದ್ರೆ ನಾನು ಹೀಗೆಯೇ ಜೋರಾಗಿ ಕೂಗ್ಬೇಕು ಅಂತ. ಆ ಯುವಕ ಕೂಗ್ದ, ಆದರೆ ಅಷ್ಟು ಜೋರಾಗಿ ಕೂಗ್ತಿರ್ಲಿಲ್ಲ. ಅವನ ಕೂಗು ಅವನಿಗೆ ಸರಿಯಾಗಿ ಕೇಳ್ತಾ ಇರ್ಲಿಲ್ಲ, ಇನ್ನ ಬೇರೆಯವರಿಗೆ ಹೇಗ್ ಕೇಳಿಸುತ್ತೆ? ಅದಕ್ಕೆ ಯಾರೂ ಅವನ ಕಡೆ ನೋಡ್ತಾನೂ ಇರ್ಲಿಲ್ಲ. ನಿಧಾನವಾಗಿ ಸಂಜೆ ಆಗ್ತಾ ಬರ್ತಿತ್ತು. ಅವನಿಗೆ ಎಲ್ಲಿ ಆ ಬೌದ್ಧ ಸನ್ಯಾಸಿ ಅಲ್ಲಿಂದ ಹೊರಟೋಗ್ಬಿಡ್ತಾರೇನೋ, ನನ್ ಸಮಸ್ಯೆಗೆ ಯಾರ್ ಪರಿಹಾರ ಕೊಡೋದಂತ ಇನ್ನೂ ಶಕ್ತಿ ಹಾಕಿ ಜೋರಾಗಿ ಕೂಗ್ದ, 100 ಸ್ವರ್ಣ ಮುದ್ರೆಗೆ ಈ ಮೂರ್ತಿ ತಗೊಳ್ಳಿ, 100 ಸ್ವರ್ಣ ಮುದ್ರೆಗೆ ಈ ಮೂರ್ತಿ ತಗೊಳ್ಳಿ. ಅವನ ಕೂಗ್ ಕೇಳಿ ಜನ ಅವನ ಹತ್ರ ಬಂದ್ರು. ಏನಪ್ಪಾ, ಈ ಮೂರ್ತಿಯಲ್ಲಿ ಅಂಥದ್ದೇನಿದೆ? 100 ಸ್ವರ್ಣ ಮುದ್ರೆ ಕೇಳ್ತಿದ್ಯಾ? ಅಂಥದ್ದೇನ್ ವಿಶೇಷತೆ ಇದೆ ಇದ್ರಲ್ಲಿ? ಯುವಕ ಬಹಳಷ್ಟು ಯೋಚನೆ ಮಾಡಿ ಗ್ರಾಹಕರಿಗೆ ಹೇಳ್ತಾನೆ, ಅದರ ಬಗ್ಗೆ ನನ್ಗಷ್ಟೇನು ಗೊತ್ತಿಲ್ಲ, ನಾನಂತೂ ಈ ಮೂರ್ತಿ ಮಾರ್ ಹೋಗ್ಬೇಕಂತ ಬಂದಿದ್ದೆ ಅಷ್ಟೇ. ಆಗ ಅವರಲ್ಲಿದ್ದ ಒಬ್ಬ ಯುವಕ ಅವನಿಗೆ ಕೇಳ್ತಾನೆ, ಹಂಗಾದ್ರೆ ನಿನ್ ಮೂರ್ತಿ ಯಾರು ಖರೀದಿ ಮಾಡಲ್ಲ ಬಿಡು, ಮೂರ್ತಿಯಲ್ಲಿ ಅಂಥದ್ದೇನಿದೆ ಅನ್ನೋದೇ ಗೊತ್ತಿಲ್ಲ ನಿನ್ಗೆ, 100 ಸ್ವರ್ಣ ಮುದ್ರೆ ಸುಮ್ನೆ ಕೊಡಕ್ಕಾಗತ್ತಾ? ಅದ್ರಲ್ಲೇನಾದ್ರೂ ವಿಶೇಷತೆ ಇದ್ರೆ ತಾನೇ ಯಾರಾದ್ರೂ ಖರೀದಿ ಮಾಡೋಕ್ ಮುಂದೆ ಬರೋದು. ನಿಧಾನವಾಗಿ ಬಹಳಷ್ಟು ಜನ ಬರ್ತಾ ಹೋದ್ರು. ಎಲ್ರೂ ಕೇಳ್ತಿದ್ದಿದ್ದು ಒಂದೇ ಪ್ರಶ್ನೆ, ಅಂಥದ್ದೇನಿದೆ ಮೂರ್ತಿಯಲ್ಲಿ? ಏನ್ ವಿಶೇಷತೆ ಇದೆ? 100 ಸ್ವರ್ಣ ಮುದ್ರೆ ಯಾಕೆ ಕೊಡ್ಬೇಕು? ಆ ಯುವಕ ಹೇಳ್ತಿದ್ದ, ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತಿದ್ದ, ಆದ್ರೆ ಯಾರೂ ಅವನ್ ಹೇಳಷ್ಟು ಕೊಟ್ಟು ಖರೀದಿ ಮಾಡೋಕ್ ತಯಾರಿರ್ಲಿಲ್ಲ. ಅವನಿಗೆ ಏನೂ ಅರ್ಥ ಆಗದೆ ನಿರಾಶನಾದ. ಏನ್ ಮಾಡೋದಂತ ಗೊತ್ತಾಗದೆ ಸುಮ್ಮನೆ ಯೋಚನೆ ಮಾಡ್ತಾ ಇರುವಾಗ ಒಂದ್ ಕಡೆ ನೋಡ್ತಾನೆ, ಮಾರುಕಟ್ಟೆಯಲ್ಲಿ ತಮ್ಮ ಸರಕುಗಳ ವಿಶೇಷತೆನ ಕೂಗಿ ಕೂಗಿ ಹೇಳ್ತಿದ್ರು. ಅದನ್ನ ನೋಡಿ ಅವನು ಕೂಡ, ಓ, ನಾನು ಹೀಗೆಯೇ ಈ ಮೂರ್ತಿ ಬಗ್ಗೆ ಏನಾದ್ರೂ ವಿಶೇಷತೆನ ಹೇಳ್ಬೇಕು ಅಂತ ಮತ್ತೊಮ್ಮೆ ಜೋರಾಗಿ ಕೂಗ್ದ.
ಎಂಥ ಸಮಸ್ಯೆನೇ ಇರ್ಲಿ ಎಲ್ಲಾ ಸಮಸ್ಯೆಗೂ ತಕ್ಷಣ ಪರಿಹಾರ ಕೊಡುವಂತ ನಮ್ಮ ಗುರುಗಳ ಮೂರ್ತಿ ಒಂದೇ ಉಳಿದಿದೆ. ಯಾರ ಹತ್ರ ಈ ಮೂರ್ತಿ ಇರುತ್ತೋ ಅವರಿಗೆ ಯಾವ ಸಮಸ್ಯೆಯೂ ಕಾಡಲ್ಲ. ಮನೇಲಿ ಎಂಥ ದೋಷನೇ ಇರ್ಲಿ ಈ ಮೂರ್ತಿ ಇಟ್ಟು ಪೂಜೆ ಮಾಡಿ ನೋಡಿ, ಎಲ್ಲಾ ದೋಷ ದೂರ ಆಗ್ಬಿಡತ್ತೆ. ಬನ್ನಿ ಬನ್ನಿ ಕೊನೆ ಮೂರ್ತಿ ಅಂತ ಕೂಗ್ತಿದ್ದಂತೆ ಅದನ್ನ ಕೇಳಿದ ಜನ ಅವನ ಹತ್ರ ದೌಡಾಯಿಸ್ಕೊಂಡ್ ಬಂದು, ನಿಜವಾಗಿಯೂ ಈ ಮೂರ್ತಿ ಯಾರ ಹತ್ರ ಇರುತ್ತೋ ಅವ್ರಿಗೆ ಯಾವ ಸಮಸ್ಯೆನೂ ಇರಲ್ವಾ? ನಿಜವಾಗಿಯೂ ಎಲ್ಲಾ ಸಮಸ್ಯೆ ನಿವಾರಣೆ ಮಾಡುತ್ತಾ? ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಯುವಕ ಹೇಳ್ತಾನೆ, ಹೌದು ಸ್ವಾಮಿ, ಎಲ್ಲಾ ಸಮಸ್ಯೆಯ ಪರಿಹಾರನೂ ಮಾಡುತ್ತೆ. ಈ ಮೂರ್ತಿ ನಿಮ್ ಮನೇಲಿ ಇಟ್ಕೊಂಡ್ರೆ ಯಾವ ದೋಷನೂ ನಿಮ್ ಮನೆ ಹೊಸ ದಾಟಿ ಒಳಗ್ ಬರಲ್ಲ. ಎಂಥ ಪರಿಸ್ಥಿತಿ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಎಂಥ ಸಂದರ್ಭದಲ್ಲೂ ನಿಮ್ ಕೈ ಬಿಡಲ್ಲ. ಅಷ್ಟೇ ಹೇಳ್ತಿದ್ದಂತೆ ಅದೇ ಒಂದು ಮೂರ್ತಿ ಎಲ್ಲರಿಗೂ ಬೇಕಾಯಿತು. ಮನಸ್ಸಿಗೆ ಬಂದಂಗೆ ಬೆಲೆ ಕಟ್ತಾ ಹೋದ್ರು. ಯಾರೋ 200 ಕೊಡ್ತೀನಿ ಅಂದ್ರು, ಮತ್ತೊಬ್ರು 400, 700 ಸ್ವರ್ಣ ಮುದ್ರೆ ಒಬ್ರು ಹೇಳಿದ್ರೆ ಮತ್ಯಾರೋ 1000 ಸ್ವರ್ಣ ಮುದ್ರೆ ಕೊಡೋಕ್ಕೂ ತಯಾರಾದ್ರು. ಆ ಮೂರ್ತಿ ಬೆಲೆ ಕ್ರಮೇಣ ಹೆಚ್ಚಾಗ್ತಾ ಹೋಯ್ತು. ಹೇಗೆ ಈ ಮೂರ್ತಿ ಜನರ ಸಮಸ್ಯೆ ನಿವಾರಣೆ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಜನ ಎಷ್ಟೇ ಬೆಲೆ ಆದ್ರೂ ಕೊಂಡ್ಕೊಳ್ಳೋಕೆ ತಯಾರಾದ್ರು. ಆ ಯುವಕನೂ ಕೂಡ ಅದೇ ಆತ್ಮವಿಶ್ವಾಸದಿಂದ ಕೂಗ್ತಾ ಇದ್ದ, ಆ ಮೂರ್ತಿ ಬಗ್ಗೆ ಹೇಳ್ತಿದ್ದ. ಈಗ ಅವನ ಮನಸ್ಸಲ್ಲಿ ಯಾವುದೇ ಭಯ, ಮುಜುಗರ, ಸಂಕೋಚ, ಹಿಂಜರಿಕೆ ಏನೂ ಇರ್ಲಿಲ್ಲ. ಅವನು ಮೂರ್ತಿಯ ಬಗ್ಗೆ ಬಹಳ ನಿರ್ಭಯವಾಗಿ ಹೇಳ್ತಿದ್ದ. ಜನರು ಕೂಡ ಅವನ ಮಾತನ್ನ ನಂಬೋಕೆ ಶುರು ಮಾಡಿದ್ರು. ಅದೇ ಅವನ ಮೇಲಿನ ಭರವಸೆ ಜನರ ಕಣ್ಣಲ್ಲೂ ಕಾಣಿಸ್ತಿತ್ತು. ಹೇಗೆ ಇರುಳಾಗ್ತಾ ಬಂತು, ಜನರ ಗುಂಪು ಕಡಿಮೆ ಆಗೋ ತರನೇ ಕಾಣಿಸ್ತಿರ್ಲಿಲ್ಲ. ಜನರಿಗೆ ಆ ಮೂರ್ತಿ ಬೇಕಿತ್ತು ಅಷ್ಟೇ. ಆದರೆ ಕೊನೆಗೆ ಆ ಯುವಕ ಜೋರಾಗಿ ಕೂಗ್ತಾ, ದಯವಿಟ್ಟು ಎಲ್ರೂ ಕ್ಷಮಿಸ್ಬೇಕು, ಇದು ನಮ್ ಗುರುಗಳ ಮೂರ್ತಿ, ಇದನ್ನ ಮಾರೋಕ್ಕಾಗಲ್ಲ ಅಂತ ಹೇಳಿ ಆ ಯುವಕ ಮೂರ್ತಿ ಜೊತೆ ಬರಿಗೈಯಲ್ಲೇ ಮರಳಿ ಬೌದ್ಧ ಸನ್ಯಾಸಿಯ ಹತ್ರ ಬಂದು, ಮಹಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ. ನಿಮ್ ಮೂರ್ತಿ ನನಗೆ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಬಿಡ್ತು. ಈಗ ನನಗೆ ನನ್ನ ಸಮಸ್ಯೆ ಅರ್ಥ ಆಯ್ತು. ಮಹಾತ್ಮರೇ, ನನಗಂತೂ ಇದನ್ನ ಮಾರಿ 100 ಸ್ವರ್ಣ ಮುದ್ರೆ ಅಂತೂ ತರೋಕ್ಕಾಗ್ಲಿಲ್ಲ. ಆದ್ರೆ ನನ್ ಸಮಸ್ಯೆ ಅಂತೂ ನಿವಾರಣೆ ಆಗೋಯ್ತು. ನಿಮಗೆ ತುಂಬಾ ಧನ್ಯವಾದ. ಅವನ ಮಾತನ್ನ ಕೇಳಿ ಬೌದ್ಧ ಸನ್ಯಾಸಿ ಅವನಿಗೆ, ಮಗನೇ, ನಾನ್ ನಿನ್ನ ಸಮಸ್ಯೆಗೆ ಸಮಾಧಾನ ಹೇಳಿಲ್ಲ, ನೀನೇ ನಿನ್ನ ಸಮಸ್ಯೆಗೆ ಸಮಾಧಾನ ಹುಡುಕೊಂಡೆ. ನಿನ್ನ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟೆ. ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿದ್ವು. ನಾನ್ ಇದನ್ ಮಾಡಿದ್ರೆ ಜನ ಏನಂತಾರೋ, ನಾನ್ ಅದನ್ ಮಾಡಿದ್ರೆ ಜನ ಏನಂತಾರೋ, ನಾನ್ ಬಾಯಿ ತೆಗೆದ್ರೆ ಜನ ಏನಂತಾರೋ, ನಾನ್ ಬಾಯಿ ತೆಗೆದ್ರೆ ಎಲ್ಲಿ ಜನ ನಗ್ತಾರೋ, ನಾನ್ ಮಾತಾಡಿದ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ, ಇಂಥದ್ದೆಲ್ಲಾ ವಿಚಾರಗಳು ನಿನ್ ಮನಸ್ಸಲ್ಲಿದ್ವು. ಇಂಥದ್ದೆಲ್ಲ ಭಯಗಳನ್ನ ನಿನ್ನ ಮನಸ್ಸಲ್ಲಿ ಬೆಳೆಸ್ಕೊಂಡಿದ್ದೆ. ಆದ್ರೆ ಯಾವಾಗ ಈ ಮೂರ್ತಿ ಮಾರೋಕಂತ ಮಾರುಕಟ್ಟೆಯಲ್ಲಿ ನಿಂತಿಯೋ, 1000 ಗಟ್ಟಲೆ ಜನರನ್ನ ಎದುರಿಸಿದೆ. ಅವರ ಎದುರಿಗೆ ಮುಕ್ತವಾಗಿ ಮಾತಾಡ್ದೆ. ಅವ್ರ ಎದುರಿಗೆ ನಿನ್ನ ಮನಸ್ಸಲ್ಲಿರೋದನ್ನ, ನೀನ್ ಹೇಳ್ಬೇಕಂತಿರೋದನ್ನ ಗಟ್ಟಿಯಾಗಿ ಮುಕ್ತವಾಗಿ ಹೇಳ್ದೆ. ಹೇಗೆ ನಿನ್ನ ಮನಸ್ಸಿನಿಂದ ಮುಕ್ತವಾಗಿ ಹೇಳ್ತಾ ಹೋದ್ಯೋ, ಅದೇನದು ನೀನು ನಾಚಿಕೆ, ಮುಜುಗರ, ಭಯ ಅಂತ ಹೇಳ್ತಿದ್ದೀಯಲ್ಲ, ಅದು ಹಾಗಾಗೆ ಮಾಯವಾಗೋಯ್ತು. ಸನ್ಯಾಸಿಯ ಮಾತನ್ನ ಕೇಳಿ ಯುವಕ ಅವರಿಗೆ ಹೇಳ್ತಾನೆ, ಮಹಾತ್ಮರೇ, ನೀವ್ ಹೇಳ್ತಾ ಇರೋದು ಸತ್ಯ. ನೀವೀ ದಿನ ನನ್ನ ಮನಸ್ಸಲ್ಲಿ ನಾನು ಕೂಡ ಏನಾದರೂ ಸಾಧಿಸಬಹುದನ್ನು ಆತ್ಮಸ್ಥೈರ್ಯ ಹುಟ್ಟಿಸಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಗೆಳೆಯರೇ, ನಿಧಾನವಾಗಿ ಭಯ ಕಡಿಮೆ ಮಾಡೋದರಿಂದ ನಿಮಗೆ ಭಯನೂ ಆಗಲ್ಲ, ನಾಚಿಕೆನೂ ಆಗಲ್ಲ. ನಿಮ್ಮೊಳಗಿನ ಭಯ ಶಾಶ್ವತವಾಗಿ ಹೊರಟೋದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಏನೇ ಬೇಕಾಗಿರ್ಲಿ, ಏನೇ ಸಾಧಿಸಬೇಕಿರ್ಲಿ, ಅದರ ಬಾಗಿಲುಗಳು ತಂತಾನೇ ತೆರೆದುಕೊಳ್ತವೆ. ನಿಮ್ಮ ಗುರಿಯ ದಿಕ್ಕಿಗೆ ವೇಗವಾಗಿ ಹೆಜ್ಜೆ ಹಾಕಲು ಯೋಗ್ಯರಾಗಿರ್ತೀರಾ. ಜನ ಏನಂತಾರೆ, ಏನ್ ಮಾತಾಡ್ಕೊಳ್ತಾರೆ ಅನ್ನೋದೆಲ್ಲ ಬಿಟ್ಬಿಡಿ. ನಿಮ್ಮೇಲೆ ಭರವಸೆ ಇಡಿ. ಕೇವಲ ನಿಮ್ಮಲ್ಲಿಯೇ ನಿಮ್ಮ ಭಯ ಓಡಿಸುವಂತ ಶಕ್ತಿ ಇರೋದು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಬಟನ್ ಒತ್ತಿ. ಇದೇ ತರಹದ ಇನ್ನೂ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಧನ್ಯವಾದಗಳು.